80 ಕೋಟಿಗಿಂತೂ ಅಧಿಕ ಜನಸಂಖ್ಯೆ ಇರೋ ಈ ದೇಶದಲ್ಲಿ, ಈ ಹಿಂದೂ ದೇಶದಲ್ಲಿ ಒಂದು ದೀಪೋತ್ಸವನ ಮಾಡೋಕ್ಕಾಗದೇ ಇರೋಷ್ಟು ಅಸಹಾಯಕರಾದ್ರ ಹಿಂದೂಗಳು. ದುಬೈನಲ್ಲಿ ಹೋಗಿ ಒಂದು ಹಿಂದೂ ಮಂದಿರನ ಕಟ್ತಾರೆ ಹಿಂದೂಗಳು. ಅಲ್ಲಿನ ಮುಸ್ಲಿಮರಿಗೆ ಯಾವ ನೋವು ಆಗೋದಿಲ್ಲ. ಆದರೆ ಈ ಭೂಮಿನಲ್ಲೇ ಇದ್ದು ಇಲ್ಲಿನ ಊಟ ಮಾಡಿ ಇಲ್ಲಿನ ಎಲ್ಲ ಸವಲತ್ತುಗಳನ್ನ ತೊಗೊಂಡಿರೋ ಇಲ್ಲಿರೋ ಒಂದಷ್ಟು ಮುಸಲ್ಮಾನರಿಗೆ ಏನು ಸಿಕಂದರ್ ದರ್ಗಾ ಇದೆಯಲ್ವ, ಆ ದರ್ಗಾದ ಮುಂದೆ ಇರೋ ಒಂದು ದೇವಸ್ಥಾನದಲ್ಲಿ ದೀಪೋತ್ಸವ ಆದರೆ ಇವ್ರ ಭಾವನೆಗಳಿಗೆ ಧಕ್ಕೆ ಆಗುತ್ತಂತೆ. ಈ ದೇಶದ ಮೂಲೆಯಲ್ಲಿ ಸನಾತನ ಧರ್ಮದ ಸರ್ವನಾಶಕ್ಕೆ ಸೆಮಿನಾರ್ಗಳು ಮಾಡ್ತಾರವರು. ಅಷ್ಟೇ ಅಲ್ಲ, ವಿದೇಶಗಳಲ್ಲಿ ಹೋಗಿ ಸೆಮಿನಾರ್ಗಳು ಮಾಡ್ತಾರವರು. ಈ ದೇಶದ್ರೋಹಿಗಳು, ಈ ಹಿಂದೂ ವಿರೋಧಿಗಳು, ಈ ಮಾತೃಭೂಮಿ ದ್ವೇಷಿಗಳು, ಸನಾತನ ವಿರೋಧಿಗಳು, ಈ DMK ಮತ್ತು ಕಾಂಗ್ರೆಸ್ಸು ಮತ್ತು ಅದರ ಮಿತ್ರ ಪಕ್ಷಗಳು ಏನು ಮಾಡ್ತಿದೆ ಇವತ್ತು 120 ಜನ ಸಂಸದರ ಸಹಿನ ತಗೊಂಡು ಯಾರು ಮದುರೈ ಹೈಕೋರ್ಟ್ ಪೀಠದ ನ್ಯಾಯಮೂರ್ತಿಗಳಿದ್ರಲ್ಲ ಸ್ವಾಮಿನಾಥನ್ ಅವರು, ಅವ್ರನ್ನ ಆ ಜಾಗದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಸಂಸದರ 120 ಸಂಸದರ ಸಹಿನ ಸಂಗ್ರಹ ಮಾಡಿ ಸ್ಪೀಕರ್ ಅವರಿಗೆ, ಲೋಕಸಭಾ ಸ್ಪೀಕರ್ ಅವರಿಗೆ ಮನವಿನ ಕೊಟ್ಟಿದ್ದಾರೆ. DMK ಸರ್ಕಾರ ಇವತ್ತು ಕೇವಲ ಒಂದು ಕೋಮಿನ ಪರ ನಿಂತು ಇವತ್ತು ಕೆಲಸ ಮಾಡ್ತಿದೆ. ಆ ಕಾರಣಕ್ಕೆ ಕೇಂದ್ರ ಸರ್ಕಾರದವರು ತಮಿಳುನಾಡಿನ DMK ಸರ್ಕಾರನ ವಜಾ ಮಾಡಬೇಕು. ಇದೇ ಕಾರಣ ಇಟ್ಕೊಂಡು ವಜಾ ಮಾಡಬೇಕು ಅವ್ರನ್ನ. TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋಂಗೆ ತಮಿಳುನಾಡಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ವಿವಾದನ DMK ಸರ್ಕಾರ ಸೃಷ್ಟಿ ಮಾಡ್ತಿದೆ. ಒಂದು ಹಿಂದೂ ವಿರೋಧಿ ನಿಲುವನ್ನು DMK ಸರ್ಕಾರ ತೊಗೊತಿದೆ. ಏನಪ್ಪ ಅದು ಅಂದರೆ, ನೋಡಿ, ತಮಿಳುನಾಡಲ್ಲಿ ಒಂದು ದೇವಸ್ಥಾನದಲ್ಲಿ ಕಾರ್ತಿಕ ದೀಪೋತ್ಸವ ಮಾಡುವಂಥ ಒಂದು ಕಾರ್ಯಕ್ರಮನ ತಮಿಳುನಾಡಿನಲ್ಲಿರೋ ಹಿಂದೂಗಳು ಮತ್ತು ಆ ದೇವಸ್ಥಾನಕ್ಕೆ ನಡ್ಕೊಳ್ಳುವಂಥ ಭಕ್ತರುಗಳು ಈಗ ಕಾರ್ತಿಕ ಇರೋದರಿಂದ ಕಾರ್ತಿಕ ದೀಪೋತ್ಸವ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒಂದು ಮನವಿನ ಕೊಡುತ್ತೆ. ಸರ್ಕಾರ ಅದನ್ನು ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಅಲ್ಲಿನ ಹಿಂದೂಗಳೇನು ಮಾಡ್ತಾರೆ, ಹೈಕೋರ್ಟ್ ಪೀಠಕ್ಕೆ ಒಂದು ಅರ್ಜಿನ ಹಾಕ್ತಾರೆ. ಮದುರೈ ಹೈಕೋರ್ಟ್ ಪೀಠಕ್ಕೆ ಒಂದು ಅರ್ಜಿನ ಹಾಕ್ತಾರೆ, ನಮಗೆ ದೀಪೋತ್ಸವ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ. ನ್ಯಾಯಾಲಯ ಪರ ವಿರೋಧ ಎರಡನ್ನೂ ಕೂಡ ಕೇಳಿಸ್ಕೊಂಡ್ಮೇಲೆ ಹಿಂದೂಗಳಿಗೆ ದೀಪೋತ್ಸವ ಮಾಡೋದಕ್ಕೆ ಅವಕಾಶನ ಕೊಡುತ್ತೆ. ಆದರೆ ಸರ್ಕಾರದ ವಾದ ಏನಪ್ಪ ಅಂದರೆ, ಈ ದೇವಸ್ಥಾನ ಇರೋದು ಬೆಟ್ಟದ ಬುಡದಲ್ಲಿ, ಬೆಟ್ಟದ ಮೇಲೆ ಒಂದು ದರ್ಗಾ ಇದೆ, ಸಿಕಂದರ್ ಬಾದ್ಶಾ ದರ್ಗಾ ಅಂತ ಹೇಳ್ಬಿಟ್ಟು ಒಂದು ಮುಸಲ್ಮಾನರ ದರ್ಗಾ ಇದೆ. ಸರ್ಕಾರದ ವಾದ ಏನು ಅಂದರೆ, ಇಲ್ಲಿ ಹಿಂದೂಗಳು ದೀಪೋತ್ಸವ ಮಾಡುವುದರಿಂದ ಮುಸಲ್ಮಾನರ ಭಾವನೆಗಳಿಗೆ ಧಕ್ಕೆ ಆಗುತ್ತೆ, ಮತ್ತು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ, ಕೋಮು ಗಲಭೆಗಳು ಶುರುವಾಗ್ತವೆ ಇಲ್ಲಿ ಅಂತ ಹೇಳ್ಬಿಟ್ಟು ಸರ್ಕಾರ ಕೋರ್ಟಿಗೆ ಸಬೂಬನ್ನು ಕೊಡ್ತಾಯಿದೆ. ನೋಡಿ, ಯಾವುದೇ ಒಂದು ಕಾರ್ಯಕ್ರಮ ಆಗುವಾಗ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆದರೆ ಅದು ಸರ್ಕಾರದ ಸಮಸ್ಯೆ. ಲಾ ಆ್ಯಂಡ್ ಆರ್ಡರ್ನ ಸರ್ಕಾರ ತಡಿಬೇಕು, ಸರ್ಕಾರ ನಿಯಂತ್ರಣ ಮಾಡಬೇಕು. ಏನಾದರೂ ಗಲಭೆಗಳಾದರೆ ಅದು ಸರ್ಕಾರದ ಜವಾಬ್ದಾರಿ. ನನಗೆ ಏನಪ್ಪ ಇಲ್ಲಿ ಒಂದು ಅನುಮಾನ ಅಂದರೆ, ಒಂದು ಹಿಂದೂ ದೇವಸ್ಥಾನದಲ್ಲಿ, ಒಂದು ಹಿಂದೂ ಮಂದಿರದಲ್ಲಿ ದೀಪೋತ್ಸವ ಮಾಡೋದಕ್ಕೂ ಮುಸಲ್ಮಾನರ ಭಾವನೆಗಳು ಯಾಕೆ ಕೆಡಬೇಕು ಅನ್ನೋದು ನನ್ನ ಪ್ರಶ್ನೆ. ಹೌದು, ಒಂದು ದೇವಸ್ಥಾನದಲ್ಲಿ ದೀಪೋತ್ಸವ ಮಾಡಿದ್ರೆ ಅವ್ರ ಭಾವನೆಗಳು ಯಾಕೆ ಕೆಡಬೇಕು ಮುಸಲ್ಮಾನರದು? ನಮಗೇನು ಅರ್ಥನೇ ಆಗ್ತಿಲ್ಲ. ಇದು ಈ ಸರ್ಕಾರದ ಏನು ವಾದ ಮಾಡ್ತಿದೆಯಲ್ವಾ, ನಮ್ಗೆ ಅರ್ಥನೇ ಆಗ್ತಿಲ್ಲ. ಇದು ಅವ್ರ ಭಾವನೆಗಳು ಯಾಕೆ ಕೆಡಬೇಕು ಅನ್ನೋದೇ ನನ್ನ ದೊಡ್ಡ ಪ್ರಶ್ನೆ. ಇಷ್ಟಕ್ಕೂ ಈಗ ಏನು ಮಾಡಬಾರ್ದು ಮಾಡ್ತಿದ್ದಾರೆ. ಅಲ್ಲಿ ದೀಪೋತ್ಸವ ನಡೀತಿದೆ. ದೀಪ ಅಂದರೆ ಏನು? ಬೆಳಕು, ಒಂದು ಬೆಳಕಿನ ಉತ್ಸವ. ಅದರಲ್ಲಿ ನೋವಾಗ ಅಂಥದ್ದು ಏನಿದೆ? ಅಲ್ಲೇನು ಯಾರು ಏನು ಮಸೀದಿನ ಹೊಡೆಯೋದಕ್ಕೇನು ಯಾರೂ ಹೋಗ್ತಿಲ್ವಲ್ಲ. ಆದರೂ ಕೂಡ ಸರ್ಕಾರ ಈ ರೀತಿಯ ಸಬೂಬುಗಳನ್ನ ಹೇಳಿ ಏನು ಮಾಡಿದೆ ಅಂದರೆ, ದೀಪೋತ್ಸವಕ್ಕೆ ಅವಕಾಶ ಕೊಟ್ಟಿಲ್ಲ. ಆದರೆ ಕೋರ್ಟ್ ಏನು ಮಾಡಿದೆ, ಅವಕಾಶ ಕೊಡಬೇಕು. ಆ ರೀತಿ ಏನಾದರೂ ಗಲಭೆಗಳಾಗೋದಾದರೆ ನೀವು ಸೂಕ್ತವಾದ ರಕ್ಷಣೆಯನ್ನು ಕೊಟ್ಟು ದೀಪೋತ್ಸವ ನೀವು ನಡೆಸ್ಕೊಡ್ಬೇಕು ಅಂತೇಳಿ ಸರ್ಕಾರಕ್ಕೆ ಒಂದು ಆದೇಶ ಮಾಡ್ತು. ಡಿಸೆಂಬರ್ 5ನೇ ತಾರೀಕಿನೇ ಈ ದೀಪೋತ್ಸವ ನಡಿಬೇಕಾಗಿತ್ತು. ಏನೋ ಹೈಕೋರ್ಟ್ನವರ ಏನು ಆದೇಶ ಇತ್ತು ಅದರ ಪ್ರಕಾರ. ಆದರೆ ತಮಿಳುನಾಡು DMK ಸರ್ಕಾರ ಏನು ಮಾಡ್ತು, ಈ ಆದೇಶನೂ ಕೂಡ ಒಪ್ಕೊಳ್ಳದಿರ ಅವರು ಮತ್ತೆ ದ್ವಿಸದಸ್ಯ ಪೀಠ, ತ್ರಿಸದಸ್ಯ ಪೀಠಕ್ಕೂ ಕೂಡ ಇದನ್ನು ತಗೊಂಡೋಯ್ತು. ಯಾವ ಪೀಠದಲ್ಲೂ ಕೂಡ ಸರ್ಕಾರದ ಪರ ಕೋರ್ಟುಗಳು ತೀರ್ಮಾನಗಳು ಕೊಡಲಿಲ್ಲ. ಏನು ಏಕಸದಸ್ಯ ಪೀಠ ಸೋಮನಾಥನ್
ಅವರ ನ್ಯಾಯಮೂರ್ತಿ ಸೋಮನಾಥನ್ ಏನೊಂದು ಆದೇಶ ಮಾಡಿದ್ರಲ್ಲ ದೀಪೋತ್ಸವ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಹೇಳ್ಬಿಟ್ಟು, ಅದನ್ನೇ ಕೂಡ ಎತ್ತಿಡಿದ್ರು ಎಲ್ಲ ನ್ಯಾಯಾಧೀಶರುಗಳನ್ನು. ಕೊನೆಗೆ ಇವ್ರು ಏನು ಮಾಡಿದ್ರು, ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟಲ್ಲಿ ವಾದ ಏನು ಇವ್ರದ್ದು, ತುಂಬ ಎಮರ್ಜೆನ್ಸಿ ಇದೆ, ಇದನ್ನು ನೀವು ಇವತ್ತೇ ವಿಚಾರಣೆಗೆ ತೊಗೊಬೇಕು ಅಂತ ಅಪ್ಲಿಕೇಶನ್ ಹಾಕ್ಕೊಂಡ್ರು. ಆದರೆ ಸುಪ್ರೀಂ ಕೋರ್ಟ್ನವ್ರು ಏನು ಹೇಳಿದ್ರು, ಯಾವ ಅರ್ಜೆನ್ಸಿನೂ ಇಲ್ಲ ಇದಕ್ಕೆ, ಇದರಿಂದ ಏನು ದೇಶ ಬಿದ್ದೋಗಲ್ಲ. ಮಧುರೈ ಹೈಕೋರ್ಟ್ ಪೀಠ ಏನು ಆದೇಶ ಕೊಟ್ಟಿದೆ ಅದನ್ನು ಯಥಾವತ್ತಾಗಿ ಪಾಲಿಸಿ ಇದು ಕ್ಯೂನಲ್ಲಿ ಬನ್ನಿ, ಇದು ಬಂದಾಗ ವಿಚಾರಣೆ ಮಾಡೋಣ ಅಂತ ಹೇಳಿ ವಾಪಸ್ ಕಳಿಸ್ತು. ನೋಡಿ, ಇಲ್ಲಿ ಇಷ್ಟಾದ ಮೇಲೂ ಕೂಡ ಇವ್ರುಗಳು ಏನು ಮಾಡ್ತಿದ್ದಾರೆ, ಈ DMK ಮತ್ತು ಕಾಂಗ್ರೆಸ್ಸು ಮತ್ತು ಅದರ ಒಂದಷ್ಟು ಮಿತ್ರ ಕೂಟಗಳು ಏನು ಮಾಡ್ತಿದ್ದಾರೆ ಇವತ್ತು, ಈ ಧರ್ಮದ್ರೋಹಿಗಳು, ಈ ದೇಶದ್ರೋಹಿಗಳು, ಈ ಹಿಂದೂ ವಿರೋಧಿಗಳು, ಈ ಮಾತೃಭೂಮಿ ದ್ವೇಷಿಗಳು, ಸನಾತನ ವಿರೋಧಿಗಳು, ಈ DMK ಮತ್ತು ಕಾಂಗ್ರೆಸ್ಸು ಮತ್ತು ಅದರ ಮಿತ್ರ ಪಕ್ಷಗಳು ಏನು ಮಾಡ್ತಿದೆ ಇವತ್ತು, 120 ಜನ ಸಂಸದರ ಸಹಿನ ತಗೊಂಡು ಯಾರು ಮಧುರೈ ಹೈಕೋರ್ಟ್ ಪೀಠದ ನ್ಯಾಯಮೂರ್ತಿಗಳಿದ್ರಲ್ಲ ಸ್ವಾಮಿನಾಥನ್ ಅವರು, ಅವ್ರನ್ನ ಆ ಜಾಗದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಸಂಸದರ 120 ಸಂಸದರ ಸಹಿನ ಸಂಗ್ರಹ ಮಾಡಿ ಸ್ಪೀಕರ್ ಅವರಿಗೆ, ಲೋಕಸಭಾ ಸ್ಪೀಕರ್ ಅವರಿಗೆ ಮನವಿನ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಈ ನ್ಯಾಯಮೂರ್ತಿಗಳು ಏನು ಈ ತೀರ್ಪನ್ನು ಕೊಟ್ಟಿದ್ದಾರಲ್ಲ, ಹಿಂದೂಗಳ ಪರ ಏನೊಂದು ತೀರ್ಪು ಕೊಟ್ಟಿದ್ದಾರಲ್ಲ, ಈ ತೀರ್ಪು ಸರಿ ಇಲ್ಲ, ಇದು ಮುಸಲ್ಮಾನರಿಗೆ ನೋವಾಗುತ್ತೆ ದೀಪೋತ್ಸವ ಮಾಡೋದ್ರಿಂದ. ಹಾಗಾಗಿ ಈ ತೀರ್ಪನ್ನ ಕೊಟ್ಟಿರೋ ನ್ಯಾಯಮೂರ್ತಿಗಳನ್ನು ಪದಚ್ಯುತಿಗೊಳಿಸಬೇಕು ಅಂತ ಹೇಳಿ ಇವತ್ತು ಸ್ಪೀಕರ್ಗೆ ಒಂದು ಮನವಿನ ಕೊಟ್ಟಿದ್ದಾರೆ. ನಂದು ಕೇಂದ್ರ ಸರ್ಕಾರದವ್ರ ಹತ್ರ ಒಂದು ಮನವಿ ಇದೆ, ದಯವಿಟ್ಟು ಏನಪ್ಪ ಅಂದರೆ, ನೋಡಿ, ಯಾವುದೇ ಒಂದು ಸರ್ಕಾರ ಅಥವಾ ಯಾವುದೇ ಒಂದು ರಾಜಕಾರಣಿ ತಾನು ಗೆದ್ದು ಅಸೆಂಬ್ಲಿಗೆ ಅಥವಾ ವಿಧಾನಸಭೆಗೆ ಹೋಗೋವಾಗ ಪ್ರತಿಯೊಬ್ಬರೂ ಕೂಡ ಪ್ರಮಾಣ ವಚನನ ಸ್ವೀಕಾರ ಮಾಡ್ತಾರೆ. ಏನಿರುತ್ತೆ ಪ್ರಮಾಣ ವಚನದಲ್ಲಿ ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇರುತ್ತೆ. ರಾಗ ದ್ವೇಷಗಳಿಲ್ಲದೆ ಸ್ವಜನ ಪಕ್ಷಪಾತ ಮಾಡದೆ ನಾವು ಸರ್ಕಾರಗಳನ್ನ ನಡೆಸ್ತೀವಿ, ಆಡಳಿತನ ಮಾಡ್ತೀವಿ ಅಂತ ಹೇಳಿ ಪ್ರಮಾಣ ವಚನನ ಸ್ವೀಕಾರ ಮಾಡಿ ಹೋಗ್ತಾರೆ. ಸಂವಿಧಾನನೂ ಕೂಡ ಅದನ್ನೇ ಹೇಳೋದು. ಯಾವುದೇ ಸರ್ಕಾರ ಆಡಳಿತ ಮಾಡೋಕ್ಕೆ ಬಂದ್ರೂ ಕೂಡ ಯಾರದೇ ಭಾವನೆಗಳಿಗೆ ಧಕ್ಕೆ ತರಬಾರ್ದು, ಎಲ್ಲರನ್ನು ಸಮನಾಗಿ ನೋಡಬೇಕು ಅಂತಲೇ ಹೇಳೋದು. ಆದರೆ ಇವತ್ತು ಏನಾಗ್ತಿದೆ ತಮಿಳುನಾಡಲ್ಲಿ, DMK ಸರ್ಕಾರ ಇವತ್ತು ಕೇವಲ ಒಂದು ಕೋಮಿನ ಪರ ನಿಂತು ಇವತ್ತು ಕೆಲಸ ಮಾಡ್ತಿದೆ. ಆ ಕಾರಣಕ್ಕೆ ಕೇಂದ್ರ ಸರ್ಕಾರದವರು ತಮಿಳುನಾಡಿನ DMK ಸರ್ಕಾರನ ವಜಾ ಮಾಡಬೇಕು. ಇದೇ ಕಾರಣ ಇಟ್ಕೊಂಡು ವಜಾ ಮಾಡಬೇಕು ಅವ್ರನ್ನ. ಹೌದು, ಇದೇ ಕಾರಣ ಇಟ್ಕೊಂಡು ವಜಾ ಮಾಡಬೇಕು. ಯಾಕೆಂದರೆ ಇವತ್ತು ಅವರು ಏನು ಕೋರ್ಟಲ್ಲಿ ತೀರ್ಮಾನ ಬಂದಿದೆ, ಆ ದೇವಸ್ಥಾನದಲ್ಲಿ ದೀಪೋತ್ಸವ ಆಗಬೇಕು ಅಂತ 5ನೇ ತಾರೀಕು ಆಗಬೇಕು ಅಂತ ಹೇಳಿದರು, ಅದನ್ನು ಮಾಡೋಕ್ಕೆ ಬಿಟ್ಟಿಲ್ಲ ಅವರು. ಇದು ಕಂಟೆಂಪ್ಟ್ ಟು ಕೋರ್ಟ್ ಆಯಿತು. ಹೌದು, ಏನು ಹೈಕೋರ್ಟ್ನ ಆದೇಶ ಇದೆ, ಹೈಕೋರ್ಟ್ ಆದೇಶ ಪಾಲನೆ ಆಗಿಲ್ಲ, ಇದು ನ್ಯಾಯಾಂಗ ನಿಂದನೆ ಆಗಿದೆ. ಮತ್ತು ಇವರು ಏನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ರಾಗ ದ್ವೇಷವಿಲ್ಲದೆ ನಾವು ಆಡಳಿತ ಮಾಡ್ತೀವಿ ಅಂತ. ಆದರೆ ಇಲ್ಲಿ ದ್ವೇಷದ ರಾಜಕಾರಣ ನಡೀತಿದೆ, ದ್ವೇಷದ ಆಡಳಿತ ನಡೀತಿದೆ. ಬಹುಸಂಖ್ಯಾತ ಹಿಂದೂಗಳ ಮೇಲೆ ಇವತ್ತು ಇವರು ಗದಪ್ರಹಾರನ ಮಾಡ್ತಿದ್ದಾರೆ. ಯಾಕೆಂದರೆ ಹಿಂದೂಗಳ ಏನು ಪೂಜಾ ಪದ್ಧತಿಗಳಿದೆ ಅದನ್ನು ಮಾಡೋದಕ್ಕೆ ಅವಕಾಶನ ಕೊಡ್ತಿಲ್ಲ. ಕೋರ್ಟ್ ಹೇಳಿದ ಮೇಲೂ ಕೂಡ ಈ ಸರ್ಕಾರ ಅವಕಾಶ ಕೊಡ್ತಿಲ್ಲ ಅಂದರೆ ಇದು ಸಂವಿಧಾನ ವಿರೋಧಿ ಸರ್ಕಾರ ಅಂತ ಹೇಳಿ ಇವತ್ತು ಇದನ್ನು ಪರಿಗಣನೆ ಮಾಡಿ ಅಲ್ಲಿನ ಸರ್ಕಾರನ ವಜಾ ಮಾಡಿ ರಾಷ್ಟ್ರಪತಿ ಆಳ್ವಿಕೆನ ಹಾಕಬೇಕು. ಆಮೇಲೆ ಯಾರು 120 ಜನ ಸಂಸದರು ನ್ಯಾಯಮೂರ್ತಿಗಳಾದ ಸ್ವಾಮಿನಾಥನ್ ಅವರನ್ನು ವಜಾ ಮಾಡಬೇಕು ಅಂತ ಹೇಳಿ ಸಹಿ ಸಂಗ್ರಹ ಮಾಡಿ ಸ್ಪೀಕರಿಗೆ ಮನವಿನ ಕೊಟ್ಟಿದ್ದಾರೆ. ಆ ಎಲ್ಲ ಸಂಸದರ ಸದಸ್ಯತ್ವವನ್ನು ಕೂಡ ಅಸಿಂಧು ಮಾಡಿ ಅವರನ್ನು ಪಾರ್ಲಿಮೆಂಟಿಂದ ಹೊರಗಡೆ ಹಾಕಬೇಕು ಅಂತ ನಾನು ಮನವಿ ಮಾಡ್ಕೋತೀನಿ. ಯಾಕೆಂದರೆ ಇಲ್ಲಿ ಹೋಗಿರೋ 120 ಜನ ಸಂಸದರು ಕೂಡ ಪ್ರಮಾಣ ವಚನ ತೊಗೊಂಡಿದ್ದಾರೆ, ತೊಗೊಂಡಿದ್ದಾರೆ. ರಾಗ ದ್ವೇಷಗಳಿಲ್ಲದೆ ನಾವು ಆಡಳಿತನ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಇರೋದು ಬರೀ ದ್ವೇಷನೇ. ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಮಾಡ್ತಿದ್ದಾರೆ ಇವರು. ಹೌದು, ಆ ಕಾರಣಕ್ಕೋಸ್ಕರ ಇವತ್ತು ಈ 120 ಜನ ಸಂಸದರು ಏನು ಸಹಿ ಮಾಡಿದ್ದಾರೆ, ಮೇಡಮ್ ಪ್ರಿಯಾಂಕಾ ಗಾಂಧಿ ವಾದ್ರಾನ್ನು ಸೇರ್ಕೊಂಡು ಕನಿಮೌಳಿ ಅವರು ಇದ್ದಾರೆ ಇದರಲ್ಲಿ. ಇವರೆಲ್ಲರನ್ನೂ ಕೂಡ ಅವರ ಏನು ಸಂಸದ ಸ್ಥಾನ ಇದೆಯಲ್ಲ ಅದರಿಂದ ದಯವಿಟ್ಟು ಅವರನ್ನು ವಜಾ ಮಾಡಿ ಆದೇಶ ಮಾಡಿ. ಆಗ ಮಾತ್ರ ಈ ದೇಶದಲ್ಲಿ ಸಂವಿಧಾನ ಉಳಿಯೋದು. ಹೌದು, ನೋಡಿ ಇವ್ರದ್ದು ಹೆಂಗಿದೆ ಕತೆ ಅಂದರೆ, ಇವತ್ತು ಮುಸಲ್ಮಾನ್ ದೇಶಗಳಲ್ಲಿ, ಅರಬ್ ದೇಶಗಳಲ್ಲಿ, ಇವತ್ತು ದುಬೈನಲ್ಲಿ
ಮುಸ್ಲಿಮರು ಕರೆದು ನೀವೊಂದು ಹಿಂದೂ ಮಂದಿರನ ಕಟ್ಟಿ ನಮಗೇನೂ ಅಭ್ಯಂತರ ಇಲ್ಲ, ನಮ್ಮ ಯಾವ ಭಾವನೆಗಳಿಗೂ ಧಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ದುಬೈನಲ್ಲಿ ಹೋಗಿ ಒಂದು ಹಿಂದೂ ಮಂದಿರನ ಕಟ್ತಾರೆ ಹಿಂದೂಗಳು, ಅಲ್ಲಿನ ಮುಸ್ಲಿಮರಿಗೆ ಯಾವ ನೋವು ಆಗೋದಿಲ್ಲ. ಆದರೆ ಈ ಭೂಮಿನಲ್ಲೇ ಇದ್ದು ಇಲ್ಲಿನ ಊಟ ಮಾಡಿ ಇಲ್ಲಿನ ಎಲ್ಲ ಸವಲತ್ತುಗಳನ್ನ ತೊಗೊಂಡಿರೋ ಇಲ್ಲಿರೋ ಒಂದಷ್ಟು ಮುಸಲ್ಮಾನರಿಗೆ ಏನು ಸಿಕಂದರ್ ದರ್ಗಾ ಇದೆಯಲ್ವ, ಆ ದರ್ಗಾದ ಮುಂದೆ ಇರೋ ಒಂದು ದೇವಸ್ಥಾನದಲ್ಲಿ ದೀಪೋತ್ಸವ ಆದರೆ ಇವ್ರ ಭಾವನೆಗಳಿಗೆ ಧಕ್ಕೆ ಆಗುತ್ತಂತೆ. ನೋಡಿ ಹೆಂಗಿದೆ ಕತೆ ಇವ್ರದ್ದು. ಹೆಂಗಿದೆ ನೋಡಿ ಕತೆ. ಒಂದು ಮುಸಲ್ಮಾನ್ ದೇಶದಲ್ಲಿ ಅವರೇ ಕರೆದು ಜಾಗ ಕೊಟ್ಟು ಒಂದು ಹಿಂದೂ ಮಂದಿರನ ಕಟ್ಟಿ ನಾವು ನೋಡ್ತೀವಿ, ಅದನ್ನು ನಮಗೇನೂ ಅಭ್ಯಂತರ ಇಲ್ಲ, ನಮ್ಮ ಯಾವ ಭಾವನೆಗಳಿಗೂ ಧಕ್ಕೆ ಆಗಲ್ಲ ಅಂತ ಹೇಳೋ ಇಂಥ ಒಂದು ಕಾಲಘಟ್ಟದಲ್ಲಿ ನಿಂತ್ಕೊಂಡು ಇವತ್ತು ಅದೇ ಇಲ್ಲಿರೋ ಮುಸಲ್ಮಾನರು ಒಂದು ದೀಪೋತ್ಸವ ಮಾಡ್ತೀವಿ ದೇವಸ್ಥಾನದಲ್ಲಿ ಅಂದರೆ ನಮ್ಮ ಭಾವನೆಗಳಿಗೆ ಧಕ್ಕೆ ಆಗುತ್ತೆ, ಕೋಮು ಸಂಘರ್ಷಗಳಾಗುತ್ತೆ. ಯಾಕ್ರಿ ನಿಮ್ಗೆ ಧಕ್ಕೆ ಆಗಬೇಕು, ಯಾಕ್ರಿ ಕೋಮು ಸಂಘರ್ಷಗಳಾಗಬೇಕು? ನನಗೆ ಗೊತ್ತಿಲ್ಲ ಆ ಮುಸಲ್ಮಾನರಿಗೆ ಅದೆಷ್ಟು ಧಕ್ಕೆ ಆಗುತ್ತೋ, ಅಥವಾ ಮುಸಲ್ಮಾನರು ಅವ್ರ ಮನಸ್ಸಲ್ಲಿ ಏನೋ ಕೋಮು ಗಲಭೆಯನ್ನು ಮಾಡಬೇಕು ಅಂತ ಇದೆಯೋ ಇಲ್ಲೋ ಗೊತ್ತಿಲ್ಲ. ಆದರೆ DMK ಸರ್ಕಾರಕ್ಕಂತೂ ಇದೆ. ಹೌದು, DMK ಸರ್ಕಾರಕ್ಕಂತೂ ಈ ಭಾವನೆ ತುಂಬ ಸ್ಪಷ್ಟವಾಗಿದೆ. ಯಾಕೆಂದರೆ DMK ಸರ್ಕಾರದ್ದು ಒಂದೇ ಉದ್ದೇಶ, ಅವ್ರಿಗಳೇನು ಅವ್ರೇನು ಓಪನ್ ಆಗೇ ಮಾಡ್ತಾರೆ, ಅವ್ರು ಏನು ಮುಚ್ಚುಮರೆ ಏನಿಲ್ಲ ಅವ್ರದ್ದು. ಏನು ಸನಾತನ ಧರ್ಮದ ಸರ್ವನಾಶ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಸೆಮಿನಾರ್ಗಳು ಮಾಡ್ತಾರೆ ಅವರು. ಹೌದು, ಸನಾತನ ಧರ್ಮದ ಸರ್ವನಾಶಕ್ಕೆ ಸೆಮಿನಾರ್ಗಳು ಈ ದೇಶದಲ್ಲಿ ಮಾಡ್ತಾರೆ ಅವರು. ಈ ದೇಶದ ಮೂಲೆಯಲ್ಲಿ ಸನಾತನ ಧರ್ಮದ ಸರ್ವನಾಶಕ್ಕೆ ಸೆಮಿನಾರ್ಗಳು ಮಾಡ್ತಾರೆ ಅವರು. ಅಷ್ಟೇ ಅಲ್ಲ, ವಿದೇಶಗಳಲ್ಲಿ ಹೋಗಿ ಸೆಮಿನಾರ್ಗಳು ಮಾಡ್ತಾರೆ ಅವರು. ಅವ್ರದ್ದೇನು ದೊಡ್ಡ ವಿಚಾರನೇ ಇಲ್ಲ. ಆದರೆ ದುರ್ದೈವದ ಸಂಗತಿ ಏನಂದರೆ ನಮ್ಮ ಹಿಂದೂ ಸಮಾಜ ನಿರ್ವೀರ್ಯ ಆಗೋಗ್ಬಿಟ್ಟಿದೆಯಾ. ಈ ಮಟ್ಟಕ್ಕೆ ನಿರ್ವೀರ್ಯನ, ಈ ಮಟ್ಟಿಗೆ ಅಸಹಾಯಕರ ಹಿಂದೂಗಳು ನಿಜವಾಗ್ಲೂ ನಾಚಿಕೆ ಆಗುತ್ತೆ. ಈ ಸಮಾಜ ಯಾವತ್ತೂ ಈ ಮಟ್ಟಕ್ಕೆ ನಿರ್ವೀರ್ಯ ಸಮಾಜ ಆಗೇ ಇರಲಿಲ್ಲ. ನೀವು ಇತಿಹಾಸನ ಓದ್ಕೊಂಡು ಬನ್ನಿ, ಖಂಡಿತ ಇಷ್ಟು ನಿರ್ವೀರ್ಯ ಆಗಿರಲಿಲ್ಲ. ಆದರೆ ಇವತ್ತು ನಿರ್ವೀರ್ಯ ಸಮಾಜ ಅಂತ ಕಾಣ್ತಿದೆ ನನ್ನ ಕಣ್ಣಿಗೆ. ಯಾಕೆ ಇಷ್ಟು ದೌರ್ಜನ್ಯಗಳು, ದಬ್ಬಾಳಿಕೆಗಳು, ಆ ಕೋರ್ಟ್ಗಳ ಆದೇಶ ಬಂದ ಮೇಲೂ ಕೂಡ ಒಂದು ಹಿಂದೂ ದೇವಸ್ಥಾನದ ಒಂದು ದೀಪೋತ್ಸವನ ಮಾಡೋದಕ್ಕೆ ಇವತ್ತಿನ ಸರ್ಕಾರಗಳು ಬಿಡ್ತಿಲ್ಲ ಅಂದರೆ ಏನು ಮಾಡ್ತಿದೆ ಹಿಂದೂ ಸಮಾಜ? ಯಾಕೆ ಇನ್ನೂ ಜಾಗೃತಿ ಆಗಿಲ್ಲ? ಇದನ್ನು ಕೇಳಬೇಕು ಅಂತ ಯಾರಿಗೂ ಅನ್ನಿಸ್ತಿಲ್ವಾ? ನಮ್ಮ ಅಸ್ತಿತ್ವ ನಮ್ಗೆ ಬೇಡವಾ? ದಯವಿಟ್ಟು ಒಂದು ತಿಳ್ಕೊಳ್ಳಿ, ಈ ದೇಶ ಆಗಲಿ ಈ ಧರ್ಮ ಆಗಲಿ ಸುಮ್ಮನೆ ಹಾಗೆ ಬಂದಿಲ್ಲ ಕಣ್ರಿ, ನಮಗೆ ಹಾಗೆ ಬಂದಿಲ್ಲ ಕಣ್ರಿ. ಕೋಟ್ಯಾಂತರ ಜನರ ಬಲಿದಾನ ಇದೆ ಕಣ್ರಿ. ಈ ದೇಶ ಆಗಲಿ ಈ ಧರ್ಮ ಆಗಲಿ ಇವತ್ತಿನವರೆಗೂ ನಮ್ಮ ಕಾಲಘಟ್ಟದವರೆಗೂ ಇಷ್ಟು ಸುರಕ್ಷಿತವಾಗಿ ನಿಂತಿದೆ ಅಂದರೆ ಕೋಟ್ಯಾಂತರ ಜನರ ಬಲಿದಾನ ಇದೆ ಕಣ್ರಿ, ಬಲಿದಾನ ಇದೆ. ಆದರೆ ನಾವು ಏನು ಮಾಡ್ತಿದ್ದೀವಿ ಇವತ್ತು? ಏನು ಮಾಡ್ತಿದ್ದೀವಿ? ದೇಶದ್ರೋಹಿಗಳು, ಧರ್ಮದ್ರೋಹಿಗಳು, ತಾಯ್ನಾಡಿನ ದ್ರೋಹಿಗಳು, ಮಾತೃಭೂಮಿಯ ದ್ರೋಹಿಗಳು, ಅವರನ್ನು ಬೆಂಬಲ ಮಾಡ್ಕೊಂಡು ಹೋಗ್ತಾ ಇದ್ದೀವಲ್ಲ ಇವತ್ತು. ಯೋಚನೆ ಮಾಡಿ. ಒಂದು ದೀಪೋತ್ಸವಕ್ಕೆ ಪರ್ಮಿಷನ್ ಕೊಡೋಲ್ಲ ಅನ್ನೋ ಒಂದು ಸರ್ಕಾರನ ಇವು ಜನ ಹಾರಿಸಿ ಕಳಿಸ್ತಿದ್ದಾರೆ ಅಂದರೆ ಏನಾಗ್ತಿದೆ ಈ ದೇಶದಲ್ಲಿ? ಹೇಳಿ, ಏನಾಗ್ತಿದೆ? ಯೋಚನೆ ಮಾಡ್ಬೇಕಲ್ವ ಹಿಂದೂಗಳು. ನಾನು ಆ ಕಾರಣಕ್ಕೆ ಹೇಳಿದ್ದು, ನಿರ್ವೀರ್ಯ ಸಮಾಜ ಆಗೋಯ್ತಾ ಈ ಸಮಾಜ. ಇಷ್ಟು ದೊಡ್ಡ ಸಮಾಜ, 80 ಕೋಟಿಗಿಂತೂ ಅಧಿಕ ಜನಸಂಖ್ಯೆ ಇರೋ ಈ ದೇಶದಲ್ಲಿ, ಈ ಹಿಂದೂ ದೇಶದಲ್ಲಿ ಒಂದು ದೀಪೋತ್ಸವನ ಮಾಡೋಕ್ಕಾಗದೇ ಇರೋ ಅಷ್ಟು ಅಸಹಾಯಕರಾದ್ರ ಹಿಂದೂಗಳು. ಹೇಳಿ ವೀಕ್ಷಕರೇ, ನಿಜವಾಗ್ಲೂ ದುರ್ದೈವ ಅಲ್ವಾ ಇದು? ಒಂದು ಇಡೀ ಸರ್ಕಾರ ಇವತ್ತು ಅದರ ವಿರೋಧವಾಗಿ ನಿಂತಿದೆ. ವೀಕ್ಷಕರೇ, ಇವ್ರದ್ದು ಏನಿಲ್ಲ ಅಜೆಂಡಾ, ಇವ್ರದ್ದು ಒಂದೇ ಒಂದು ಅಜೆಂಡಾ. ಇವತ್ತು ಯಾವ್ಯಾವ ಪಕ್ಷಗಳು ಈ ಭ್ರಷ್ಟ ಕಾಂಗ್ರೆಸ್ ಕೂಟದಲ್ಲಿ ಸೇರ್ಕೊಂಡಿದ್ದಾರಲ್ಲ, ಇವ್ರದ್ದೆಲ್ಲ ಏನಿಲ್ಲ, ಒಂದೇ ಅಜೆಂಡಾ, ಚುನಾವಣಾ ಅಜೆಂಡಾ ಒಂದೇ. ಇವ್ರದ್ದು ಬೇರೆ ಏನೂ ಇಲ್ಲ. ಯಾಕೆ ಇವತ್ತು ಹಿಂದೂಗಳನ್ನು ಈ ಮಟ್ಟಕ್ಕೆ ಇವರು ವಿರೋಧ ಮಾಡ್ತಾರೆ, ಹಿಂದೂಗಳ ಆಚರಣೆಗಳನ್ನು ಈ ಮಟ್ಟಕ್ಕೆ ಇವತ್ತು ಯಾಕೆ ದ್ವೇಷಿಸ್ತಾರೆ ಅಂದರೆ ಅದಕ್ಕೆ ಒಂದೇ ಒಂದು ಕಾರಣ, ಮುಸ್ಲಿಂ ಮತ ಬ್ಯಾಂಕ್. ಹೌದು, ಕೇವಲ ಮುಸಲ್ಮಾನರ ಓಟಿಗೋಸ್ಕರ ಇವತ್ತು ಹಿಂದೂಗಳ ಮೇಲೆ ಈ ಮಟ್ಟದ ಒಂದು ದಾಳಿಗಳು ಮಾಡ್ತಿರೋದು. ಹಾಗಾದರೆ ನಿಮಗೇನು ಅನ್ನಿಸ್ತಾನೆ ಇಲ್ವಾ? ಅಲ್ಲ, ಮುಸಲ್ಮಾನರಿರೋದು ಬರೀ 15-20% ಈ ದೇಶದಲ್ಲಿ ಮುಸಲ್ಮಾನರಿರೋದು. ಅವರಿಗೋಸ್ಕರ ಈ ಮಟ್ಟದಲ್ಲಿ ಓಲೈಕೆ ಮಾಡ್ತಾರೆ, ಈ ಮಟ್ಟದಲ್ಲಿ ಹಿಂದೂಗಳನ್ನ ವಿರೋಧ ಮಾಡ್ತಾರೆ ಅಂದರೆ ನಮ್ಮಲ್ಲಿ ನಾವೊಂದು ಪ್ರಶ್ನೆ ಕೇಳ್ಕೋಬೇಕಲ್ವ ವೀಕ್ಷಕರೇ? ಏನು ಹೇಳಿ ಆ ಪ್ರಶ್ನೆ? ನೀವೇ ಹಾಕ್ಕೊಳ್ಳಿ, ನಿಮಗೆ ನೀವೇ ಒಂದು ಪ್ರಶ್ನೆನ ಹಾಕ್ಕೊಳ್ಳಿ. ಒಂದು ಸಮಾಜನ ಒಂದು 15-20% ಇರೋ ಒಂದು ಸಮಾಜನ ರೇಸ್ಗೆ ಬಿದ್ದಂಗೆ ಬರ್ತಾರ ಎಲ್ಲರೂ ಕೂಡ, ಎಲ್ಲ ರಾಜಕಾರಣಿಗಳು, ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಓಲೈಕೆ ಮಾಡ್ತವೆ, ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ಮಾಡಿಕೊಡ್ತವೆ ಅಂದರೆ 80% ಇದ್ದೀವಿ ಕಣ್ರಿ ನಾವಿಲ್ಲಿ.
ಹಾಗಾದ್ರೆ ನಮ್ಮ ಮೇಲೆ ಆಗ್ತಿರೋ ದೌರ್ಜನ್ಯಗಳು, ಹಂಗಾದ್ರೆ ನಮ್ಮ ಓಟ್ ಬೇಡವಾ ಅವರಿಗೆ? ಬೇಕಲ್ವಾ? ಹಾಂ, ಅವ್ರಿಗೆ ಗೊತ್ತಿದೆ ಹಿಂದೂಗಳು ಯಾವತ್ತೂ ಒಗ್ಗಟ್ಟಾಗೋದಿಲ್ಲ ಅನ್ನೋದು ಗೊತ್ತಿದೆ ಅವರಿಗೆ. ಹೌದು, ಹಿಂದೂಗಳು ಒಗ್ಗಟ್ಟಾಗೋದಿಲ್ಲ. 500 ರೂಪಾಯಿನೋ 1000 ರೂಪಾಯಿನೋ ಒಂದು 2000 ಹೆಂಗಸ್ರಿಗೋ ಒಂದು 5 kg ಅಕ್ಕಿನೋ ಬಸ್ ಫ್ರೀನೋ ಏನೋ ಕೊಟ್ಟರೆ ಓಟ್ ಹಾಕ್ತಾರೆ ಅನ್ನೋದು ಗೊತ್ತಿದೆ ಅವರಿಗೆ. ಆ ಕಾರಣಕ್ಕೋಸ್ಕರ ಇವತ್ತು ಹಿಂದೂ ಸಮಾಜದ ಮೇಲೆ ಪದೇ 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 ಈ ರೀತಿಯ ಒಂದು ನಡವಳಿಕೆಗಳನ್ನ ಇವತ್ತು ದೇಶದಲ್ಲಿ ಒಂದಷ್ಟು ರಾಜಕೀಯ ಪಕ್ಷಗಳು, ಕಾಂಗ್ರೆಸ್ಸು ಮತ್ತು ಅದರ ಕೂಟದ ಒಳಗಡೆ ಇದ್ದಾವಲ್ವ, INDA ಕೂಟದಲ್ಲಿ ಅವರುಗಳು ಇದನ್ನು ಮಾಡ್ತಾ ಇರೋದು ಇದೇ ಕಾರಣಕ್ಕೆ. ಆ ಕಾರಣಕ್ಕೋಸ್ಕರ ದಯಮಾಡಿ ನಾವೇನು ಹಿಂದೂಗಳಿದ್ದೇವೆ ಇಲ್ಲಿ ಬಹುಸಂಖ್ಯಾತರು, ನಾವು ಒಟ್ಟಾಗಬೇಕು. ಯಾಕೆಂದರೆ ಎಲ್ರಿಗೂ ಗೊತ್ತು ಮುಸಲ್ಮಾನರು ಒಟ್ಟಾಗ್ತಾರೆ. ಆ ಕಾರಣಕ್ಕೋಸ್ಕರ ಅವ್ರಿಗೆ ಎಲ್ಲ ಸವಲತ್ತುಗಳನ್ನ ಕೊಡೋದು, ಅವ್ರು ಏನು ಮಾಡಿದ್ರೂ ಕೊಡೋದು. ಆದರೆ ಹಿಂದೂಗಳಿಗೆ ಹಂಗೆ ಆಗ್ತಿಲ್ಲ. ಅದಕ್ಕೆ ದಯಮಾಡಿ ನಾವಿವತ್ತು ನಮ್ಮ ಸಮಾಜ ಉಳಿಬೇಕು, ಈ ದೇಶ ಉಳಿಬೇಕು, ಈ ಧರ್ಮ ಉಳಿಬೇಕು, ಇಲ್ಲಿನ ಆಚಾರ ವಿಚಾರಗಳು ಉರಿಬೇಕು, ಇಲ್ಲಿನ ಆಹಾರ ಪದ್ಧತಿಗಳು ಉರಿಬೇಕು, ನಮ್ಮ ಸನಾತನ ಸಂಪ್ರದಾಯಗಳು ಈ ದೇಶದಲ್ಲಿ ಪುನರುತ್ಥಾನ ಆಗಬೇಕು. ಅಂದರೆ ನಾವೆಲ್ಲ ಒಟ್ಟಾಗಿ ನಮ್ಮ ಆಸೆಗಳು, ನಮ್ಮ ಆಶೋತ್ತರಗಳಿಗೆ ಯಾವ ಸರ್ಕಾರಗಳು ಬೆಂಬಲ ಕೊಡುತ್ತೆ ಅಂಥ ಒಂದು ಸರ್ಕಾರಗಳನ್ನ ನಾವು ಇವತ್ತು ಆಯ್ಕೆ ಮಾಡಬೇಕು. ಅಂಥ ಜನಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡಬೇಕು ಇವತ್ತು. ಹೌದು, ನಾನು ಮುಸಲ್ಮಾನರನ್ನ ವಿರೋಧ ಮಾಡ ಅಂತ ಹೇಳಲ್ಲ. ಯಾಕೆಂದರೆ ಯಾವತ್ತೂ ಕೂಡ ಹಿಂದೂ ಸಮಾಜ ಅನ್ಯ ಧರ್ಮೀಯರನ್ನು ವಿರೋಧ ಮಾಡಲೇ ಇಲ್ಲ. ಅವರ ಭಾವನೆಗಳಿಗೆ ಯಾವತ್ತೂ ಧಕ್ಕೆಪರವಾಗಿ ನಡ್ಕೊಂಡೇ ಇಲ್ಲ, ಮುಂದೇನೂ ಕೂಡ ಅಷ್ಟೇ. ಆದರೆ ನಾವು ಚುನಾವಣೆಗಳು ಬಂದಾಗ ಚುನಾವಣೆಗಳಲ್ಲಿ ನಾವು ಮತ ಹಾಕುವಾಗ ಒಂದು ಚೂರು ವಿವೇಚನೆಯನ್ನು ಇಟ್ಕೊಂಡು ನಾವು ಮತ ಹಾಕಲೇಬೇಕಾಗತ್ತೆ. ಅಂಥ ಒಂದು ಸನ್ನಿವೇಶ ಇವತ್ತು ದೇಶದಲ್ಲಿ ಸೃಷ್ಟಿಯಾಗ್ತಿದೆ. ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಒಂದೆರಡು ಪಕ್ಷಗಳನ್ನ ಹೊರತುಪಡಿಸಿ ಮಿಕ್ಕ ದೇಶದಲ್ಲಿರೋ ಎಲ್ಲ ಸಣ್ಣ ಪುಟ್ಟ ದೊಡ್ಡ ಅತಿ ದೊಡ್ಡ ಎಲ್ಲ ಪಕ್ಷಗಳನ್ನು ಕೂಡ ಇವತ್ತು ಮುಸಲ್ಮಾನರನ್ನ ಏನು ಒಳ್ಳೆಯ ರೇಸಿಗೆ ಬಿದ್ದವ್ರ ಥರ ಇವತ್ತು ಓಲೈಕೆ ಮಾಡ್ಕೊಂಡು ಅವ್ರನ್ನ ಸೃಷ್ಟೀಕರಣ ಮಾಡ್ಕೊಂಡು ಹಿಂದೂಗಳನ್ನು ತುಳಿಲಿಕ್ಕೆ ಹೊರಟಿದೆ. ನಾವು ಎಲ್ಲಿವರೆಗೂ ಒಗ್ಗಟ್ಟಾಗೋದಿಲ್ಲ ಅಲ್ಲಿವರೆಗೂ ಈ ರಾಜಕಾರಣಿಗಳು, ಈ ರಾಜಕೀಯ ಪಕ್ಷಗಳು ನಮ್ಮ ವಿರೋಧಿಗಳಾಗೇ ಇರ್ತಾರೆ. ಅವರು ನಮ್ಮನ್ನು ತುಳಿತಾನೇ ಇರ್ತಾರೆ. ಆ ಕಾರಣಕ್ಕೋಸ್ಕರ ವೀಕ್ಷಕರಲ್ಲಿ ನನ್ನ ಮನವಿ, ದಯವಿಟ್ಟು ಹಿಂದೂ ಸಮಾಜ ಒಟ್ಟಾಗಿ ನಾವೆಲ್ಲನೂ ಕೂಡ ಒಗ್ಗಟ್ಟಾಗಿ ಎಲ್ಲ ಜಾತಿ ಭೇದಗಳನ್ನು ಬಿಟ್ಟು ನಮ್ಮ ಆಚಾರ ವಿಚಾರಗಳು ಏನೇ ಇರಲಿ, ನಮ್ಮ ಪೂಜಾ ಪದ್ಧತಿಗಳು ನಮ್ಮದು ಏನೇ ಇರಲಿ, ನಮ್ಮದು ಬೇರೆ 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 ಥರದ ಪದ್ಧತಿಗಳಿದೆ ನಮ್ಮಲ್ಲಿ ಹಿಂದೂಗಳಲ್ಲಿ, ಅವೆಲ್ಲನೂ ಕೂಡ ನಮ್ಮ ಎಲ್ಲ ಕುಲಾಚಾರಗಳನ್ನೂ ಕೂಡ ನಮ್ಮ ಮನೆಯಲ್ಲಿಟ್ಟು ದೇಶ ಧರ್ಮ ಚುನಾವಣೆ ಅಂತ ಬಂದಾಗ ನಾವೆಲ್ಲ ಒಟ್ಟಾಗಬೇಕು. ಹೆಂಗೆ ಮುಸಲ್ಮಾನರು ಒಟ್ಟಾಗ್ತಿದ್ದಾರೆ ಅದೇ ರೀತಿ ಹಿಂದೂ ಸಮಾಜನೂ ಕೂಡ ಒಟ್ಟಾಗಬೇಕು. ಹಿಂದೂ ಸಮಾಜ ಒಂದು ಕಡೆ ಏನಾದರೂ ಮತ ಚಲಾವಣೆ ಮಾಡೋಕ್ಕೆ ಶುರು ಮಾಡ್ತು ಅಂದರೆ ಏನಿವತ್ತು ಮುಸಲ್ಮಾನರನ್ನ ಓಲೈಕೆ ಮಾಡೋಕೆ ಹೊರಟಿದ್ದಾವಲ್ಲ ಈ ರಾಜಕೀಯ ಪಕ್ಷಗಳು, ಖಂಡಿತ ಈ ದೇಶದಲ್ಲಿ ಉಳಿಯೋದಿಲ್ಲ. ಹೌದು, ಇವತ್ತು ಏನು ನಾವು ಒಂದು ದೇವಸ್ಥಾನಕ್ಕೆ ಏನೋ ಒಂದು ದೀಪೋತ್ಸವ ಮಾಡಬೇಕು ಅಂದರೆ ಇವತ್ತು ಕೋರ್ಟ್ಗಳಿಂದ ಹೋಗಿ ಪರ್ಮಿಷನ್ ತೊಗೊಂಡು ಬರಬೇಕು. ಅಲ್ಲಿ ಪರ್ಮಿಷನ್ ಸಿಕ್ಕಿದ್ರೂ ಕೂಡ ಇಲ್ಲಿ ಸರ್ಕಾರಗಳ ಅನುಮತಿ ಕೊಡ್ತಿಲ್ಲ. ಇಂಥ ಪರಂಪರೆಗೆ, ಇಂಥ ಒಂದು ನಡವಳಿಕೆಗಳಿಗೆ ನಾವು ಕಡಿವಾಣ ಆಗಬೇಕು ಅಂದರೆ ಮೊದಲು ನಾವು ಸರಿ ಹೋಗಬೇಕು. ನಾವಿಲ್ಲಿ ನಮ್ಮ ಅಸ್ತಿತ್ವನ ಉಳಿಸ್ಕೊಳ್ಬೇಕು ಅಂದರೆ ನಾವಿಲ್ಲಿ ಒಗ್ಗಟ್ಟಾಗಬೇಕು. ಆ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ದಯಮಾಡಿ ಎಲ್ಲ ಹಿಂದೂಗಳು ಮುಂದಿನ ದಿನಗಳಲ್ಲಾದ್ರೂ ನಾವೆಲ್ಲ ಒಗ್ಗಟ್ಟಾಗಿ ಒಂದು ಒಗ್ಗಟ್ಟಿನ ಹೋರಾಟದಲ್ಲಿ ಮಾತ್ರ ನಮಗೆ ಜಯ ಸಿಗುತ್ತೆ. ಆ ಕಾರಣಕ್ಕೋಸ್ಕರ ನಾವೆಲ್ಲ ಮುಂದಿನ ದಿನಗಳಲ್ಲಿ ಒಗ್ಗಟ್ಟಾಗೋಣ, ಒಗ್ಗಟ್ಟಿನ ಮುಖಾಂತರ ನಮ್ಮ ಶಕ್ತಿನ ಪ್ರದರ್ಶನ ಮಾಡೋಣ ಅಂತ ಹೇಳುವುದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಮೆಂಟ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.